ಫೈಟ್ಸ್ ಇರಬೇಕು, ಕಾಮಿಡೀಸ್ ಇರಬೇಕು. ಎಲ್ಲ ಕೀರ್ತಿ ಇಲ್ಲ ಇಲ್ಲ ಸರ್, ಅದು ಇದ್ರೇನೆ ಚಂದ ಅಲ್ಲ. ಒಂದೊಂದಿದ್ರೆ ಚೆನ್ನಾಗಿರುತ್ತೆ, ಯಾವಾಗ್ಲೂ ಅದೇ ಆದ್ರೆ ಇಷ್ಟ ಆಗಲ್ಲ. ಜಗಳ ಇರಬೇಕು. ಡಾಕ್ಟರ್ ಬ್ರೋ ಬಿಗ್ ಬಾಸ್ ಶೋ ಹೇಗಿರ್ಬೇಕು ಮೇಡಮ್? ಯಾರು ಬರ್ಬೇಕಂತೀರಾ? ಡಾಕ್ಟರ್ ಬ್ರೋ ಬರಬೇಕು. ಹೌದು. ಮತ್ತೆ ಮತ್ತೆ ಏನೂ ಇಲ್ಲ, ಎಲ್ಲ ಕಾಮನ್ ಪೀಪಲ್ಸ್ನ ಕರಿಬೇಕು. ಫಸ್ಟ್ ಆಫ್ ಆಲ್ ಕಾಮನ್ ಪೀಪಲ್ಸ್ನ ಕರೆದ್ರೆ ಚೆನ್ನಾಗಿರುತ್ತೆ. ಸೆಲೆಬ್ರಿಟೀಸ್ ಈ ಸತಿ ಬೇಡ ಅಂತ. ಹೋದ್ಸಲಿ ಬಹಳಷ್ಟು ಜನ ಕಾಂಟ್ರವರ್ಸಿದವ್ರು ಇದ್ರು, ಅಂಥವ್ರು ಇರ್ಬೇಕಂತೀರಾ ಇರಬಾರ್ದು ಅಂತೀರಾ? ಕಾಂಟ್ರವರ್ಸಿ ಇರ್ಬೋದು, ಆದರೆ ಎಲ್ಲ ಮಕ್ಕಳೆಲ್ಲ ಕುತ್ಕೊಂಡು ನೋಡ್ತಾರಲ್ಲ, ಆವಾಗ ಸ್ವಲ್ಪ ಗಿಲ್ಟಿ, ನಮಗೂ ಒಂಥರ ಮುಜುಗರ ಆಗುತ್ತೆ. ಅದು ಬೇಡ ಅಂತ. ಕಾನ್ಸೆಪ್ಟ್ ಪ್ರಕಾರ ಬಿಗ್ ಬಾಸ್ ಮಾಡ್ಬೇಕಂತೀರಾ ಅಥವಾ ಏನೋ ಒಂದು ರಿಯಾಲಿಟಿ ಶೋ ಹೆಂಗೆ ಬೇಕಾದ್ರೆ ಇದ್ರು ನಮಗೊಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಸಾಕಂತ? ಇಲ್ಲ ಇಲ್ಲ ಇಲ್ಲ, ಎಂಟರ್ಟೈನ್ಮೆಂಟ್ ಮಾಡಬೇಕು, ಆದರೆ ಕಾಂಟ್ರವರ್ಸಿ ಬೇಡ ಅಂತ. ಈ ಸಲದ ಬಿಗ್ ಬಾಸ್ ಶೋನ ಸುದೀಪ್ ಅವರೇ ಮಾಡ್ತಾ ಇದ್ದಾರೆ, ಹೋದ ಸಲ ಮಾಡಲ್ಲ ಅಂತ ಹೇಳಿದ್ರು. ಏನು ಅನಿಸುತ್ತೆ? ಖುಷಿ ಅನಿಸುತ್ತೆ. ಇಲ್ಲ, ಬೇಡ ಬೇಡ, ಇವರೇ ಬರಲಿ, ಇವರೇ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ಗೆ ಹೋಗ್ಬೇಕಂತಾನೆ ಏನೇನೋ ಅರಸಾಹಸಗಳನ್ನ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಒಳ್ಳೇದು ಮಾಡ್ತಾ ಇದ್ದಾರೆ, ಕೆಟ್ಟದನ್ನು ಮಾಡ್ತಾ ಇದ್ದಾರೆ. ಹೋಗಿ ನೋಡ್ಬೋದು. ಕಷ್ಟಪಟ್ರೆ ಪ್ರತಿಫಲ ಸಿಗುತ್ತೆ. ಅಂದರೆ ಈಗ ಬಿಗ್ ಬಾಸ್ ಸಲುವಾಗಿ ಬಿಗ್ ಬಾಸ್ ಮನೆ ಮುಂದೆ ಹೋಗಿ ಅಲ್ಲಿ ನಾನಾ ಥರದ ಒಂದು ಆಟಗಳನ್ನು ಮಾಡ್ತಿರ್ತಾರೆ, ಬಿಗ್ ಬಾಸ್ ಕರ್ಕೊಳ್ಳಿ ಅಂತೇಳಿ. ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಾಗಲಿ, ಅಂಥವ್ರಿಗೆಲ್ಲ ಅವಕಾಶ ಸಿಗುತ್ತಂತೀರಾ? ಅವ್ರು ಕಷ್ಟಪಟ್ಟಿದ್ರೆ ಸಿಗುತ್ತೆ, ಹೋಗಿ ಮುಂದೆ ನಿಂತ್ಕೊಂಡು ಎಷ್ಟೇ ಮಾಡಿದ್ರು ಸಿಗಲ್ಲ. ಥ್ಯಾಂಕ್ ಯು. ಅವ್ರ ಸ್ಟೈಲ್ ಇಷ್ಟ, ಅವ್ರ ಡ್ರೆಸ್ಸಿಂಗ್ ಸೆನ್ಸ್, ಅವರೇ ನಡ್ಸಿದ್ರೆ ಇನ್ನೂ ಖುಷಿ, ಫುಲ್ ಕಂಪ್ಲೀಟ್ ಆಗಿ. ಥ್ಯಾಂಕ್ ಯು. ಅಯ್ಯೋ ಮಾತಾಡು. ನನಗೆ ಈ ಸಲದ ಬಿಗ್ ಬಾಸ್ ಶೋ ಹೇಗಿರಬೇಕು? ಹೋದ ಸಲ ನೋಡಿರ್ತೀರಿ, ಹಿಂಗಿರಬಾರ್ದಾಗಿತ್ತು, ಈಗಿರ್ಬೇಕಾಗಿತ್ತು. ಈ ಸಲ ಸ್ಟಾರ್ಟ್ ಆದರೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇರ್ಬೇಕಂತೀರಾ, ಜಗಳನೇ ಇರ್ಬೇಕಂತೀರಾ? ಜಗಳ ಇರಬೇಕು, ಅಂದರೆ ಕ್ವಾಲಿಟಿ ಜಗಳ ಇರಬೇಕು. ಅನ್ನೆಸೆಸರಿ ಸುಮ್ಮನೆ ಅವ್ರ ಪರ್ಸ್ನಲ್ ಗ್ರಿಡ್ಜಸ್ಸು ಬ್ಯಾಗೇಜ್ ಇಟ್ಕೊಂಡು ಗೇಮ್ ಆಡಬಾರ್ದು. ಅವ್ರ ಪರ್ಸ್ನಲ್ ಇರೋ ಆಚೆ ಇರೋ ಗ್ರಿಡ್ಜಸ್ ಎಲ್ಲ ಇಲ್ಲಿ ಮಾತಾಡ್ತಾರಲ್ವ, ಅದು ಬೇಡ ಅಂತ. ಗೇಮ್ ಥರ ಆಡಿದ್ರೆ ಪಬ್ಲಿಕ್ ಎಂಟರ್ಟೈನ್ ಆಗ್ತಾರೆ. ಯಾಕೆಂದ್ರೆ ಒಂದಿಷ್ಟು ಜನ ಕಾಂಟ್ರವರ್ಸಿ ಮಾಡ್ಕೊಂಡೇ ಒಳಗೆ ಬಂದಿರ್ತಾರೆ. ಆ ಕಾಂಟ್ರವರ್ಸಿಗೆ ಹೋಗಿ ಕ್ಯಾಮ್ರಾ ಕ್ಯಾಚ್ ಆಗಲಿ ಅಂತಾನೆ ಇವ್ರು ಮಾಡ್ತಾರೆ. ನಮ್ಗೆ ಗೊತ್ತಾಗುತ್ತಲ್ವಾ ಯಾವುದು ರಿಯಾಲಿಟಿ, ರಿಯಲ್ ಯಾವುದು ಫೇಕ್ ಯಾವುದು ಅಂತ ಗೊತ್ತಾಗುತ್ತಲ್ಲ. ಓಕೆ, ಸೂಪರ್. ಈ ಸಲ ಯಾರು ಬರ್ಬೇಕು ಅನ್ನೋದು ನಿಮಗೆ? ಇಂಥವ್ರು ಇರಬೇಕಾಗಿತ್ತು, ಇಂಥವ್ರು ಇರಬೇಕು. ಈ ಅಮೃತ ಧಾರೆಯಲ್ಲಿ ಇದಾರಲ್ಲ, ಆ ಕ್ಯಾಟಗರಿ ಬಂದರೆ ಇಷ್ಟ. ಆದರೂ ಅದು ಹೆಸರು ಗೊತ್ತಿಲ್ಲ ನನಗೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಬಿಗ್ ಬಾಸ್ಗೋಸ್ಕರ ಏನೋ ಒಂದು ಉಸಿರಾಟ ಮಾಡ್ತಾ ಇದ್ದಾರೆ. ರೀಲ್ಸ್ ಮಾಡೋದಾಗಲಿ, ಬಿಗ್ ಬಾಸ್ಗೆ ಅಪ್ರೋಚ್ ಮಾಡೋದಾಗಲಿ. TRP ರೇಟು ಹೋಗಬೇಕು ಅಂದರೆ ಇದ್ರದ್ದು ಫಾಲೋವರ್ಸ್ ಜಾಸ್ತಿ ಇರಬೇಕು, ಅದಕ್ಕಾಗಿ ಚೆನ್ನಾಗಿರಬೇಕು ಅಂತಾರೆ. ಈ ನಮಗೆ ಪಬ್ಲಿಕ್ ಎಂಟರ್ಟೈನ್ ಆದರೆ ಆಲ್ಮೋಸ್ಟ್ ಆ ಚಾನಲ್ಗೆ ಹೋಗ್ತೀವಿ. ಆ ಟೈಮ್ಗೆ ನಾವು ಫ್ರೀ ಮಾಡ್ಕೊಂಡು ಕೂತ್ಕೊಳ್ತೀವಲ್ವಾ, ಆಲ್ಮೋಸ್ಟ್ ಚೆನ್ನಾಗೇ ಇರುತ್ತೆ ಅದು. ಈ ರೀಲ್ಸ್ ಮಾಡೋರು ಬರ್ಬೇಕಂತೀರಾ? ರೀಲ್ಸ್ ಮಾಡೋರು ಇದ್ದರೆ ಅವ್ರಿಗೂ ಒಂದು ಚಾನ್ಸ್. ಎಲ್ಲ ಸೆಲೆಬ್ರಿಟಿನೇ ಆಗಿಬಿಟ್ರೆ ಪಬ್ಲಿಕ್ ಇಂಟ್ರಾಕ್ಟ್ ಹೆಂಗೆ ಆಗುತ್ತಾರೆ. ಇನ್ನೊಂದು ಕೂಗು ಇದೆ, ಕಾಮನ್ ಪೀಪಲ್ಗಳಿಗೆ ಭಾಳಷ್ಟು ಅವಕಾಶ ಸಿಗ್ತಾ ಇಲ್ಲ. ಏನೋ ಫೇಮ್ ಇದ್ದವರಿಗೆ, ನೇಮ್ ಇದ್ದವರಿಗೆ ಅವಕಾಶ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಅದು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಸೆಲೆಕ್ಟ್ ಮಾಡಿದ್ರೆ ಪಬ್ಲಿಕ್ ಜೊತೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಮಾಡಲ್ಲ ಅಂದ್ರೆ ಈಗ ಮಾಡ್ತೀನಿ ಅಂತ ಹೇಳಿದ್ದಾರೆ. 4 ಸೀಸನ್ ಕಮಿಟ್ ಇಲ್ಲ, ಸುದೀಪೇ ಅದಕ್ಕೆ ಫಿಟ್ ಆಗಿದ್ದಾರೆ. ನಮಗೆ ಆ ಜಾಗದಲ್ಲಿ ಅವ್ರನ್ನ ನೋಡಿ ನೋಡಿ ಅವ್ರು ಬಿಟ್ಟು ಬೇರೆ ಯಾರನ್ನೂ ತಗೊಳಕ್ಕೆ ಇಷ್ಟ ಆಗ್ತಾ ಇಲ್ಲ. ಅವ್ರು ಯಾರೇ ಬಂದ್ರೂ ಅದು ಫುಲ್ಫಿಲ್ ಆಗಲ್ಲ. ಥ್ಯಾಂಕ್ ಯು. ನಾನು ಸುದೀಪ್ ಸರ್ ಫ್ಯಾನು. ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ, ನೀವೇ ಬನ್ನಿ. ಥ್ಯಾಂಕ್ ಯು. ನಡೆಸ್ಬೇಕು. ಈ ಸಲ ಬಿಗ್ ಬಾಸ್ ಶೋ ಸುದೀಪ್ ಸರ್ ನಡೆಸ್ತೇನೆ ಅಂತ ಹೇಳಿ ಕನ್ಫರ್ಮ್ ಮಾಡಿದ್ದಾರೆ. ಹೋದ ಸಲ ಮಾಡಲ್ಲ ಅಂತ ಹೇಳಿದ್ರು. ಅವ್ರು ಇದ್ರೇನೆ ಚಂದ ಅಂತೀರಾ, ಇರಲಿಲ್ಲ ಅಂದ್ರೆ? ಅವ್ರಿದ್ರೇ ಚೆನ್ನಾಗಿರುತ್ತೆ. ಈ ಸಲ ಬಿಗ್ ಬಾಸ್ ಶೋ ಹೇಗಿರ್ಬೇಕಂತೀರಾ? ಹೇಗಿರ್ಬೇಕು ನನಗೆ ಗೊತ್ತಿಲ್ಲ. ಹೋದ್ಸಲಿ ನೋಡಿ ಎಂಥವ್ರು ಇರ್ಬೇಕು, ಎಂಥವ್ರಿಗೆ ಅವಕಾಶ ಕೊಡ್ಬೇಕು ಅನ್ನೋದು? ಬಡವ್ರಿಗೆ ಅವಕಾಶ ಕೊಡಬೇಕು. ಹೋದ್ಸಲಿ ಹೆಂಗೆ ಆ ಥರ ಮಾಡಿದ್ರೆ ಈ ಥರನೂ. ಹೋದ ಸಲ ಸ್ವಲ್ಪ ಜನ ಕಾಂಟ್ರವರ್ಸಿ ಇದ್ದವ್ರು ಇದ್ರು, ಸಿಕ್ಕಾಪಟ್ಟೆ ಜಗಳ ಮಾಡೋರು ಇದ್ರು, ಅಂಥವ್ರು ಇರ್ಬೇಕಂತೀರಾ? ಇರಬೇಕು, ಚೆನ್ನಾಗಿರುತ್ತೆ ಬಿಗ್ ಬಾಸ್. ಇನ್ನು ಜಗಳ ಆಡೋರು ಇದ್ರೆ ಇನ್ನೂ ಮಜಾ ಇದೆ. ಹೌದು, ಅಷ್ಟೇ. ಈ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋರಲ್ಲಿ ನೀವು ನೋಡಿರ್ತೀರಿ, ಇನ್ಸ್ಟಾದಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಭಾಳಷ್ಟು ಜನ ವೈರಲ್ ಆದವರು ಇದ್ದಾರೆ, ಪ್ರತಿಭೆಗಳಿದ್ದವ್ರು ಇದ್ದಾರೆ, ಒಬ್ಬೊಬ್ರು ಹುಚ್ಚುಚ್ಚರ ಥರ ಮಾಡೋರು ಇದ್ದಾರೆ. ಅಂಥವರಲ್ಲಿ ಯಾರು ಬರಬೇಕಂತೀರಾ? ಸಮೀರ್ ಅಂತ ಇದ್ದಾರಲ್ಲ, ಇದು ಅವ್ರು ಬರಬೇಕು. ಬಿಟ್ಟರೆ ವರುಣ್ ಆರಾಧ್ಯ. ಸುದೀಪ್ ಸರ್ಗೆ ಏನು ಹೇಳ್ತಾರೆ? ಅವ್ರ ಫ್ಯಾನ್ ಅಷ್ಟೇ ನಾನು. ಅವರಿದ್ರೆ ಚೆನ್ನಾಗಿರುತ್ತೆ. ಓಕೆ, ನನ್ನ ಪ್ರಕಾರ
ಹಾ ಗಗನ ಬರ್ಬೋದು ಮ್ಯಾಮ್ ಗಗನ ಹಾ ಮ್ಯಾಮ್ ಗಗನ ಬಿಟ್ರೆ ಮೋಕ್ಷಿತ ಮತ್ತೆ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅವ್ರು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಎಲ್ಲ ಮಾಡ್ತಾ ಇದ್ರು ಮತ್ತೆ ಬಂದ್ರೆ ಚೆನ್ನಾಗಿರುತ್ತೆ ಮತ್ತೆ ಬಂದವ್ರು ಮತ್ತೆ ಗೆಸ್ಟ್ ಆಗಿ ಬರ್ತಾರ, ಹಾ ಸ್ಪರ್ಧಿಗಳಾಗಿ ಬರಕ್ಕಾಗಲ್ಲ. ಗಗನ ಬಿಟ್ರೆ ಇನ್ಯಾರು ಅದಾರ ರೀಲ್ಸ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ viral ಮುದ್ದು ಸೊಸೆ ಸೀರಿಯಲ್ ಅಲ್ಲಿ ಹೀರೋಯಿನ್ ಇದ್ದಾಳೆ ಗೊತ್ತಾ, ಅವಳು ಬಂದ್ರು ಕೂಡ ಚೆನ್ನಾಗಿರುತ್ತೆ. ಈ ರೀಲ್ಸ್ ಮಾಡೋರಲ್ಲಿ ಯಾರು ಬರ್ಬೇಕಂತೀರಾ? ಅವಳು ರೀಲ್ಸ್ ಮಾಡ್ತಾಳಲ್ವಾ, ಅವ್ರಿಬ್ರೇನೆ ನಂಗೆ ಜಾಸ್ತಿ ಇಷ್ಟ ಇರೋದು. ಅವ್ರು ಈ ಸಲ ಬಿಗ್ ಬಾಸ್ ಶೋ ಹೇಗಿರ್ಬೇಕು ಅನ್ಸ್ತದೆ ನಿಮ್ಗೆ? ಜಾಸ್ತಿ ಎಂಟರ್ಟೈನ್ಮೆಂಟ್ ಆಗಿರಬೇಕು, ಫೈಟ್ಸು ಇರಬೇಕು, ಕಾಮಿಡೀಸು ಇರಬೇಕು, ಇನ್ನೂ ಇರಬೇಕು. ಹಾಂ ಟಾಸ್ಕ್ ಒಂಥರ ಡಿಫ್ರೆಂಟ್ ಆಗಿರಬೇಕು, ಸುದೀಪೇ ಆ್ಯಂಕರಿಂಗ್ ಆಗಿರಬೇಕು, ಇದು ಒಂದೇ ಜಾಸ್ತಿ ಅಷ್ಟೇ. ಬಿಗ್ ಬಾಸ್ ನಲ್ಲಿ ಜಗಳಗಳಿದ್ರೆ ಚಂದ ಅಂತೀರಾ? ಹಾಂ ಹೌದು ಸರ್, ಜಗಳಗಳಿದ್ರೇ ನೋಡೋಕೆ ಕ್ಯೂರಿಯಾಸಿಟಿ, ಮತ್ತೆ ಅವ್ರು ಒಂದಾಗಿರ್ತಾರಲ್ವಾ, ಮತ್ತೆ ತಂದಿಕ್ಕವರೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ. ಸುದೀಪ್ ಸರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಸುದೀಪ್ ಸರ್ ಮತ್ತೆ ನೀವೇ ಆ್ಯಂಕರಿಂಗ್ ಆಗಿ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಲವ್ ಯು ಸರ್. ಬಿಗ್ ಬಾಸ್ ಬಗ್ಗೆ ಹೇಳಿ ನಾವು. ಈ ಸಲ ಸರ್ ಲಾಸ್ಟ್ ಟೈಮ್ದ ಈ ಟೈಮ್ದ ಸ್ಟಾರ್ಟ್ ಆಗುವಂತದ್ದು ಈಗ ಸ್ಟಾರ್ಟ್ ಆಗುವಂಥದ್ದು ಹೇಗಿರ್ಬೇಕಂತೀರಾ? ಹೆಂಗಿರ್ಬೇಕಂತೀರಾ? ಯಾರು ಬರ್ಬೇಕಂತೀರಾ? ಲೆಕ್ಕ ನೋಡಿದ್ರೆ ಈ ಸಲ ಮೇ ಬಿ ಸೀರಿಯಲ್ ಆ್ಯಕ್ಟ್ರೆಸ್ನ ಇನ್ನೂ ಒಂದಿಬ್ಬರನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಮೊನ್ನೆ ಬಂದಿರಲ್ಲ ಪಾರು ಸೀರಿಯಲ್ ಅವರು, ಆಮೇಲೆ ಭವ್ಯ ಅವರೆಲ್ಲ ಬಿಟ್ಟು ಈ ಸಲ ಅವ್ರು ಸುಪ್ರೀತಾ ಇದ್ದಾರಲ್ಲ ಅವ್ರನ್ನೆಲ್ಲ ಬಿಟ್ಟು, ಅಂದರೆ ಈಗ ಹೊಸದಾಗಿ ಬಂದಿರಲ್ಲ ಸೀರಿಯಲ್ಲಾಗ ಅವ್ರನ್ನ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅನಿಸುತ್ತೆ. ಏನು ಗೊತ್ತಾ ಸರ್, ಆಮೇಲೆ ಅವ್ರ ಮಧ್ಯೆ ಇನ್ನೂ ಒಂದು 4 ಜನಕ್ಕೆ, ಅಂದರೆ ಮಾಮೂಲು ಪಬ್ಲಿಕ್ ಅಂತ ಅಂತೀವಲ್ಲ ನಾವು, ಅಂಥವ್ರಿಗೆ ಒಂದು 4 ಜನಕ್ಕೆ ಚಾನ್ಸ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ಗಳಾದವರು ಇದ್ದಾರೆ, ಪ್ರತಿಭೆಗಳಿದ್ದಾರೆ. ಅಲ್ಲ ತುಂಬ ಜನ ಇದ್ದಾರೆ ಸರ್. ಈಗ ಎಕ್ಸಾಂಪಲ್ ಈಗ ಸಿನಿಮಾದವ್ರು ಇದ್ದಾರೆ, ಇಲ್ಲ ಸೀರಿಯಲ್ಸ್ ಅವ್ರು ಇದ್ದಾರೆ. ನಾನು ಹೇಳ್ತಿರೋದು ಅದೇ, ಅವ್ರು ಬಂದು ಪಬ್ಲಿಕ್ಕು. ಈಗ ನಾವು ಡೈಲಿ ಇಲ್ಲೇ ಓಡಾಡ್ತೀವಿ, ತುಂಬ ಜನ ಪಬ್ಲಿಕ್ಸ್ ಓಡಾಡ್ತಾರೆ. ಇದರಲ್ಲ ಯಾರನ್ನಾದ್ರೂ ಒಬ್ರು ಈಗ ಡೈಲಿ ನೋಡೋಕ್ಕಾಗಲ್ಲ, ಒಂದೇ ಫೇಸ್ ನೆನಪಿರಲ್ಲ, ಬಟ್ 2-3 ಟೈಮ್ಸ್ ಹೋದಾಗ ಫೇಸ್ ನೆನಪಿರುತ್ತೆ ಏನೋ ಇನ್ಸಿಡೆಂಟ್ ಆದಾಗ. ಆ ಥರ ನಮ್ಮ ಪಬ್ಲಿಕ್ ಅವ್ರನ್ನೂ ಹಾಕೊಬೇಕು. ಯಾಕಂದರೆ ಈಗ ನೋಡಿ ಸರ್, ಕೆಲವ್ರಿಗೆ ಈಗ ತುಂಬ ಜನ ಬಡವರು ಶ್ರೀಮಂತರು ಅಂತೀವಿ. ಈಗ ಶ್ರೀಮಂತರಿಗೂ ಒಂದೇ ಆಸೆ, ಬಡವ್ರಿಗೂ ಒಂದೇ ಆಸೆ ಇರಬೇಕು ಅಂತ ರೂಲ್ಸ್ ಇಲ್ಲ. ಅದ್ರ ಬದಲು ಯಾರಾದರೂ ಒಬ್ರು ಚೆನ್ನಾಗಿರೋರು ಅಂತಾನೆ ಅಂತ ಅಲ್ಲ, ಬಡವ್ರು ಅಂದ್ರೆ ನಮ್ಮ ಪಬ್ಲಿಕ್ಕಲ್ಲಿ ಒಬ್ಬರನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಬರೀ ಸೆಲೆಬ್ರಿಟಿಗಳಿಗೆ ಅಷ್ಟೇ ಅದೇ ಎಸ್ ಕರೆಕ್ಟ್ ಸರ್, ಪಕ್ಕಾ ಸರ್. ನೋಡಿ ನಿಮ್ಮಂಗೆ ಫ್ಲೂಯೆಂಟಾಗಿ ನಮಗೆ ಇದು ಮಾಡೋಕ್ಕೆ ಬಂದ ಅದೇ ಆ ಥರ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಬಿಗ್ ಬಾಸ್ ನಲ್ಲಿ ಕಾಂಟ್ರವರ್ಸಿ ಪೀಪಲ್ಗಳು ಇರಬೇಕಂತೀರಾ ಇರಬಾರ್ದು ಅಂತೀರಾ? ಬರೀ ಜಗಳ ಇಲ್ಲ ಸರ್, ಅದು ಇದ್ರೇನೆ ಚಂದ ಅಲ್ಲ. ಒಂದೊಂದಿದ್ರೆ ಚೆನ್ನಾಗಿರುತ್ತೆ, ಯಾವಾಗಲೂ ಅದೇ ಆದರೆ ಇಷ್ಟ ಆಗಲ್ಲ. ಒಂದೋದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೋತಾ ಆ ಜಗಳ ಇದ್ದವ್ರನ್ನ ಹಾಕೊಂತಿರ್ತೀರಾ, ಇದ್ರೆ ಚೆನ್ನಾಗಿರುತ್ತೆ. ಹೋದ್ಸಲ ನೋಡಿದ್ರೆ ಸಿಕ್ಕಾಪಟ್ಟೆ ಜಗಳ, ಪ್ರತಿ ಎಪಿಸೋಡ್ ಅನ್ನೋದು ಜಗಳದಲ್ಲೇ ಹೋಗ್ತಾ ಇತ್ತು. ಅದೇ ಸರ್ ಹೇಳೋದು, ಬರೀ ಜಗಳ ಇದ್ರೆ ಚೆನ್ನಾಗಿರ. ಆಮೇಲೆ ಇನ್ನೊಂದು ಮೇಲೆ ಜಗಳ ಆಡೋರ್ನೇ ಲಾಸ್ಟ್ ತನಕ ಇಟ್ಕೊಳೋದು, ಅದು ಒಂದೇನೆ. ಬಟ್ ಏನಾದ್ರು ಒಂದಿದ್ರೆ ಚೆನ್ನಾಗಿರುತ್ತೆ, ಯಾವಾಗಲೂ ಬರೀ ಅವ್ರನ್ನೇ ಹಾಕೊಂಡ್ರೆ ಚೆನ್ನಾಗಿರಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಮಾಡಲ್ಲ ಅಂತ ಹೇಳಿದ್ರು, ಮತ್ತೆ ಮಾಡ್ತೀನಿ ಸರ್ ಇಲ್ಲ, ಸುದೀಪ್ ಸರ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಆಮೇಲೆ ಏನು ಗೊತ್ತಾ, ಸುದೀಪ್ ಸರ್ ಮಾಡೋದಕ್ಕೆ ತುಂಬ ಜನ ನೋಡ್ತಾ ಇರ್ತೀವಿ. ಮಧ್ಯೆ ಬೇರೆಯವ್ರು ಬಂದರೆ ಇಂಟ್ರೆಸ್ಟ್ ಮಾತ್ರ ಪಕ್ಕ ಹೋಗುತ್ತೆ. ಸುದೀಪ್ ಸರ್ ಮಧ್ಯೆ ಬಿಟ್ಟು ಅಂದರೆ ಅವ್ರಿಗಿಂತ ಚೆನ್ನಾಗಿ ಮಾಡೋರು ಸಿಗಲ್ಲ. ಸಿಕ್ಕಿದ್ರು ಅಂದರೆ ಏನು ಗೊತ್ತಾ, ಮೊದಲಿಂದಾನೇ ಸುದೀಪ್ ಸರ್ನ ನೋಡಿರ್ತೀವಿ, ಮಧ್ಯೆ ಬೇರೆಯವ್ರನ್ನ ನೋಡೋಕೆ ಇಷ್ಟ ಆಗಲ್ಲ ಸರ್. ಸರ್ ಪಾಪು ಇದೆ, ಬೇಜಾರು ಮಾಡಿಕೊಟ್ರು. ವೆಲ್ಕಮ್ ಸರ್. ಆಕ್ಚುಲಿ ಬಿಗ್ ಬಾಸ್ ನೋಡಲ್ಲ, ಬಟ್ ಲಾಸ್ಟ್ ಐ ಥಿಂಕ್ ಪ್ರಥಮ್ ಇದ್ದಾಗ ನೋಡಿದ್ದು, ಸೊ ನೋಡಲ್ಲ. ಎನಿಬಡಿ ಯಾರ್ಯಾರು ಬರ್ಬೇಕು ನಿಮ್ಗೆ ಗೊತ್ತಿರೋರು ಈ ತರ ಇವ್ರಿಗೆ ಕ್ರೇಜ್ ಇದೆ, ಇಂಥವ್ರು ಇರಬೇಕು ಬಿಗ್ ಬಾಸ್ ಅಂದ್ರೆ ಇಂಥವ್ರಿಗೆ ಅವಕಾಶ ಕೊಡ್ಬೇಕು ಅನ್ನೋದಾದ್ರೆ? ಡೋಂಟ್ ನೋ. ಸೊ ಯಾರು ಗೆಲ್ತಾರೋ ಗೆಲ್ಲಿದೆ, ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಒಂದು ಆಯ್ಕೆ ಅಂತ ಇರುತ್ತಲ್ವಾ, ನೆಕ್ಸ್ಟ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಇಂಥವ್ರಿಗೆ ಅವಕಾಶ ನೆಕ್ಸ್ಟ್ ಸ್ಟಾರ್ಟ್ ಆಗ್ತಿರೋದಕ್ಕೆ ಐ ಥಿಂಕ್ ನಮ್ರತಾಗೆ ಮತ್ತೆ ಕೊಡಬೇಕು. ಮತ್ತೆ ಅವ್ರು ವಿನಯ್ ಶುಡ್ ಗೆಟ್. ಅಥವಾ ಹೊಸಬ್ರು ಅಂದ್ರೆ ಲಕ್ಷ್ಮಿ ಅಂತ ಸೀರಿಯಲ್ ಬರ್ತಾ ಇದೆ, ಸೊ ಮೇ ಬಿ ಶಿ ಮೈಟ್ ಗೆಟ್. ಹೊಸ ಕಲಾವಿದರಿದ್ದಾರೆ, ಸೊ ಅವ್ರಿಗೆಲ್ಲ ಸಿಕ್ಲಿ ಅಂತ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಕ್ರಿಯೇಟ್ ಆಗ್ತಾ ಇದೆ. ಬಿಗ್ ಬಾಸ್ ಹೋಗ್ಬೇಕು, ನಾನು ಬಿಗ್ ಬಾಸ್ ಏನೇನೋ ಆಟಗಳು ಮಾಡ್ತಾ ಇದ್ದಾರೆ, ಬಿಗ್ ಬಾಸ್ ಗೋಸ್ಕರನೇ ಮಾಡ್ತಾ ಇದ್ದಾರೆ. ಆಕ್ಚುಲಿ ಇನ್ಫ್ಲುಯೆನ್ಸರ್ಸ್ ಜಾಸ್ತಿ ಆಗಿದ್ದಾರೆ ಇವಾಗ. ಎಲ್ಲರಿಗೂ ಥರ್ಸ್ಟ್ ಇದೆ, ಅದೇ ಹಂಗ್ರಿ, ದೇ ವಾಂಟ್ ಟು ಡೂ ಸಮಥಿಂಗ್ ಅಂತ. ಸೊ ತುಂಬಾ ಕಾಂಪಿಟೇಷನ್ ಜಾಸ್ತಿ ಇದೆ ಬಿಗ್ ಬಾಸ್ಗೆ ಈ ಸತಿ. ಸೊ ಆಲ್ ದ ಬೆಸ್ಟ್ ಫಾರ್ ಹೂ ಎವರ್ ಇಸ್ ಕಮಿಂಗ್. ಬಿಗ್ ಬಾಸ್ ನಲ್ಲಿ ಕಾಂಟ್ರವರ್ಸಿ ಪೀಪಲ್ಗಳು ಇರ್ಬೇಕಂತೀರಾ ಇರಬಾರ್ದು ಅಂತೀರಾ? ಇರಬೇಕು, ಕಾಂಟ್ರವರ್ಸಿ ಪೀಪಲ್ ಇರಬೇಕು, ಅವಾಗಲೇ ಬಿಗ್ ಬಾಸ್ ಓಡೋದು. ಆಫ್ಕೋರ್ಸ್ ಅವಾಗ ಕ್ಯೂರಿಯಾಸಿಟಿ ಬರುತ್ತೆ ಬಿಗ್ ಬಾಸ್ ನೋಡಬೇಕು ಅಂತ ಹೇಳಿ. ಬಿಗ್ ಬಾಸ್ ಸೀಸನ್ ಅನ್ನು ಹೋದ್ಸರಿ ಸರ್ ಹೇಳಿದ್ರು ನೆಕ್ಸ್ಟ್ ಇಂದ ಮಾಡಲ್ಲ ಅಂತ, ಬಟ್ ಮಾಡ್ತೀನಿ ಅಂತೇಳಿ ಮತ್ತೆ ಈಗ ಕನ್ಫರ್ಮ್ ಆಗಿ. ಇಲ್ಲ, ದೇ ವಿಲ್ ಡೂ ಸರ್. ಹೆಂಗೆ ಬಿಗ್ ಬಾಸ್ ಹಿಂದಿನಲ್ಲಿ ನಡೀತಾ ಇದೆಯೋ ಕನ್ನಡದಲ್ಲೂ ನಡೀತಾನೆ ಹೋಗುತ್ತೆ, ಬಿಕಾಸ್ ವ್ಯೂವರ್ಸ್ ಜಾಸ್ತಿ ಆಗ್ತಿದ್ದಾರೆ.
ಫಾರ್ ಎಕ್ಸಾಂಪಲ್ ಈಗ ಒಬ್ಬರು ಹೋದ್ರು ಅಂತಂದರೆ ಅವ್ರ ಬ್ಯಾಕ್ಗ್ರೌಂಡ್ ಇರೋಲ್ಲ ನೋಡ್ತಾರೆ. ಸೊ TRP ಬೇಸಿಸ್ ಮೇಲೂ ಇಟ್ಸ್ ಅ ಪ್ಲಸ್ ಪಾಯಿಂಟ್. ಆ್ಯಂಡ್ ಅಫ್ಕೋರ್ಸ್ ಈ ನಡುವೆ ಇನ್ಫ್ಲೂಯೆನ್ಸಸ್ ಜಾಸ್ತಿ ಇರೋದ್ರಿಂದ ಇನ್ಸ್ಟಾಗ್ರಾಮಿಂದ, ಸೊ ಅಫ್ಕೋರ್ಸ್ ಜಾಸ್ತಿ ಜನ ಹೋಗೋ ಚಾನ್ಸಸ್ ಇದೆ. ಸುದೀಪ್ ಸರ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸುದೀಪ್ ಸರ್ ಈಸ್ ಅ ಸ್ವೀಟ್ ಹಾರ್ಟ್ ಆ್ಯಕ್ಚುಲಿ. ಸೊ ಯಾ, ಹಿ ನೋಸ್ ವೇರ್ ಟು ಚೂಸ್, ಯಾರನ್ನ ಚೂಸ್ ಮಾಡಬೇಕು, ಯಾರ ಹತ್ರ ಏನು ಮಾತಾಡ್ಬೇಕು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಬಿಗ್ ಬಾಸ್ಗೆ ಹೋಗೋರಿಗೆಲ್ಲ ಒಂದು ಪಾಠ ಕಳಿಸ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ಬಿಫೋರ್ ಐ ವಾಸ್ ವಾಚಿಂಗ್ ಬಿಗ್ ಬಾಸ್. ಸುದೀಪ್ ಇಸ್ ಮೈ ಫೇವ್ರೆಟ್. ಯಾ. ಹೇಳಿ ಬಿಗ್ ಬಾಸ್ ಬಗ್ಗೆ ಈ ಸಲ ಯಾರು ಬರ್ಬೇಕಂತೀರಾ, ಹೇಗಿರ್ಬೇಕಂತೀರಾ? ಈ ಸತಿ ಡಿಫ್ರೆಂಟ್ ಆಗಿರಬೇಕು ಅಂತ ಯೋಚನೆ ಮಾಡ್ತೀವಿ. ಈ ಸತಿ ನಾನು ಅಷ್ಟೊಂದು ಐಡಿಯಾ ಇಲ್ಲ ಯಾರು ಬರ್ಬೋದು ಅಂತ. ಒಂದಿಷ್ಟು ಇನ್ಸ್ಟಾದಲ್ಲಿ ನೋಡಿರ್ತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವ್ರು ನೋಡಿರ್ತೀರಿ, ಇಂಥವ್ರು ಬರಬೇಕು ಅನ್ನೋ ಒಂದು ಥಾಟ್ ಬಂದಿರುತ್ತೆ. ಮೋಸ್ಟ್ಲಿ ಈ ಸತಿ ಯಾವುದದು ಅಣ್ಣಯ್ಯ ಸೀರಿಯಲಿಂದ ಶಿವು ಬರ್ತಾನೆ ಅಂತ ಹೇಳಿ ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು. ಸೀರಿಯಲ್ ಈ ರೀಲ್ಸ್ಗಳು ಮಾಡೋರಲ್ಲಿ ಯೂಟ್ಯೂಬರ್ಸ್ ಅಂತೇಳಿ ಇರ್ತಾರಲ್ವ, ಆ ಥರದಲ್ಲಿ ಯಾರು ನೀವು ನೋಡಿರೋ ಪ್ರಕಾರ? ನಾನು ನೋಡಿರೋ ಪ್ರಕಾರ ಮೋಸ್ಟ್ಲಿ ನಿಮ್ಗೆ ಗೊತ್ತಿರೋರಲ್ಲ, ನಮ್ಗೆ ಗೊತ್ತಿರೋರಲ್ಲಿ ಸಾಮರ್ ಶ್ಯಾಮ್ ಸಮೀರ್. ಸ್ಯಾಮ್ ಸಮರ್ ಅವ್ರು ಗೊತ್ತೇ ಅಷ್ಟೇ. ಈ ಪ್ರತಿ ಸಲ ಜಗಳಗಳು ಇರ್ತವೆ, ಕಾಂಟ್ರವರ್ಸಿದವ್ರು ಇರ್ತಾರೆ. ಈ ಸಲ ಇರಲ್ಲ ಅನ್ನೋ ಒಂದು ಮಾತಿದೆ. ಇರ್ಬೇಕಂತೀರಾ ಇರಬಾರ್ದು? ಅದಿದ್ರೇನೆ ಅಲ್ವಾ ಬಿಗ್ ಬಾಸ್. ಜಗಳಗಳು ಇರಬೇಕು, ಜಗಳ ಇದ್ರೇನೆ. ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿ ಜಗಳ, ಆ ಜಗಳದಲ್ಲೇ ಎಂಟರ್ಟೈನ್ಮೆಂಟ್ ಸಿಗುತ್ತಂತೀರಾ? ಹೌದು. ಸುದೀಪ್ ಸರ್ ಮತ್ತೆ ಬಿಗ್ ಬಾಸ್ ಹೋಸ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಖುಷಿ ಆಗ್ತದೆ? ಖುಷಿ ಆಗುತ್ತೆ. ಮತ್ತೆ 4 ಸೀಸನ್ ವರೆಗೂ ಕಮಿಟ್ ಆಗಿದ್ದಾರೆ. 4 ಸೀಸನ್ ವರೆಗೂ ಕಮಿಟ್ ಆಗಿದ್ದಾರೆ. ಹೋಸಲ್ಲಿ ಮಾಡಲ್ಲ ಅಂತ ಹೇಳಿದ್ರು. ಅವ್ರು ಬಂದರೆ ಚೆನ್ನಾಗಿರುತ್ತೆ. ಅವರು ಚೆನ್ನಾಗಿ ಆ್ಯಂಕರಿಂಗ್ ಎಲ್ಲ ಮಾಡ್ತಾರೆ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಮೇಡಮ್, ಈ ಸಲ ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಗ್ತಾ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾರು ಬರ್ಬೇಕಂತೀರಾ? ಎಂತವ್ರು ಬಿಗ್ ಬಾಸ್ ಅಲ್ಲಿ ಇರ್ಬೇಕಂತೀರಾ? ಏನು ಆಚೆ ಕಡೆಯವ್ರನ್ನ ಯಾರನ್ನೂ ಕರ್ಕೊಳ್ಳೋದೇ ಇಲ್ವಲ್ಲ, ಪಬ್ಲಿಕ್ನವ್ರನ್ನ. ಬರೀ ಅವ್ರವ್ರಿಗೆ ಯಾರ್ಯಾರು ಬೇಕೋ ಅವ್ರವ್ರನ್ನ ಮಾತ್ರ ಕರ್ಕೋತಾರೆ. ಪಬ್ಲಿಕ್ನ ಕರ್ಕೋಬೇಕು, ಆವಾಗ ಅವ್ರನ್ನ ಆಟ ಆಡಿಸ್ಬೇಕು. ಅಲ್ಲೇ ಫಿಲಮ್ ಇದರಲ್ಲಿ ಸೀರಿಯಲಲ್ಲಿ ಅವ್ರು ಇವ್ರನ್ನ ಇರೋರ್ನೇ ಹಾಕೊಂಡೆ ಅಂದರೆ ನಮ್ಮನ್ನೆಲ್ಲ ಯಾಕೆ ಬಂದು ಕೇಳಬೇಕು? ಬಹಳಷ್ಟು ಜನ ಅದೇ ಕಂಪ್ಲೇಂಟ್ ಮಾಡ್ತಾರೆ. ಈ ಸೀರಿಯಲ್ ಇಂದ ಆ ಶೋಗೆ ಹೋಗಿರ್ತಾರೆ, ಆ ಶೋ ಇಂದ ಒಂದು ಫಿಲ್ಮ್ ಮಾಡಿರ್ತಾರೆ ಅಂತವ್ರೇನೆ. ದುಡ್ಡು ಇರೋರೇ ದುಡ್ಡು ಮಾಡ್ತಾ ಇರ್ತಾರೆ, ದುಡ್ಡು ಇಲ್ಲದೆ ಇರೋರು ಎಲ್ಲೋಗ್ಬೇಕು? ಅವ್ರಿಗೂ ಒಂದು ಅವಕಾಶ ಕೊಡ್ಬೇಕಲ್ವಾ? ಇಲ್ಲ ಅವ್ರಲ್ಲಿ ಬರೋ ದುಡ್ಡನ್ನೇ ಒಂದು ಸ್ವಲ್ಪ ಅರ್ಧ ಕೊಟ್ಬಿಡ್ಬೇಕು ಈ ಕಡೆ ಯಾರಿಗೆ? ಪಬ್ಲಿಕ್ಗೆ. ಕಾಮನ್ ಅಷ್ಟೇ, ಅವಾಗ ಅವರೇ ಮಾಡ್ಕೊಳ್ಳಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಗಳನ್ನ ಮಾಡ್ತಿರ್ತಾರೆ. ಅದೆಲ್ಲ ಸರಿಗಿಲ್ಲ, ಅದೆಲ್ಲ ನಮ್ಗೆ ಅವೆಲ್ಲ ಇಷ್ಟ ಆಗಲ್ಲ. ರೀಲ್ಸ್ ಮಾಡೋದು ಅದೆಲ್ಲ ಏನೋ ಮಾಡಕ್ ಹೋಗಿ ಏನೋ ಆಗಿರುತ್ತೆ ಸುಮ್ಮನೆ. ಬಿಗ್ ಬಾಸ್ ಹೋಗ್ಬೇಕಂತೇಳಿ ಏನೇನೋ ಮಾಡ್ತಾ ಇರ್ತಾರೆ. ಏನ್ ಮಾಡಿದ್ರು ಅವ್ರಿಗೆ ಯಾರಿಗೆ ಅವಕಾಶ ಇರುತ್ತೋ ಅವ್ರಿಗೆ ಆಗುತ್ತೆ. ಅಂದ್ರೆ ಏನು ಅಂದ್ರೆ ನನಗೆ ಪಬ್ಲಿಕ್ ಆಚೆ ಕಡೆಯವ್ರನ್ನ ಕರ್ಕೊಳ್ಳಿ ಅನ್ನೋದು ಅಷ್ಟೇನೆ. ಒಂದು ಎಕ್ಸ್ಪೀರಿಯನ್ಸ್ ಒಳಗಡೆ ನೋಡಕ್ ಇಷ್ಟನೂ ಆಗುತ್ತೆ. ಬರೀ ಹೋದವರೇ ಹೋಗೋದು ಅವ್ರವರೇ ಮಾಡ್ತಾ ಇದ್ರೆ ಪಬ್ಲಿಕ್ ಯಾಕೆ ಕೇಳಬೇಕು? ಪಬ್ಲಿಕ್ ವೋಟ್ ಹಾಕಿ ಲೈಕ್ ಮಾಡಿ ಮತ್ತೆ ಬರೀ ನಾನು ಎಷ್ಟು ಸಲ ವೋಟ್ ಹಾಕಿದ್ದೀನಿ, ಏನು ಪ್ರಯೋಜನನೇ ಆಗ್ಲಿಲ್ಲ. ನಮ್ಗೆ ಒಂದು ಟಿಕೆಟು ಕೊಡ್ಲಿಲ್ಲ ಒಳಗಡೆ ಹೋಗಕ್ಕೆ. ಹೋಗಿದ್ರಾ ಬಿಗ್ ಬಾಸ್? ಎಲ್ಲಿ ಕೊಟ್ರಿ? ನೀವೇ ಮಾಡ್ತಾ ಇರೋದು ಬಂದಾಗೆಲ್ಲ. ನೀವು ಎಲ್ಲಿ ಕೊಟ್ರಿ? ಅಲ್ಲ, ನೀವು ಹೋಗಿದ್ರಾ ಅಂತ ಶೋ ನೋಡಕ್ಕೆ? ಅಂತ ಶೋ ನೋಡಕ್ಕೇನೆ ಎಲ್ಲಿ ಕೊಟ್ರಿ ಟಿಕೆಟ್? ಒಳಗಡೆ ಬಿಟ್ಟೇ ಇಲ್ಲಲ್ಲ. ಎಲ್ಲಿ ಅದೇಂಗೆ ನಾವಾಗಿ ನಾವು ಸುಮ್ಮನೆ ಒಟ್ಟಾಗೋಣ. ನೀವು ಕೊಟ್ರೆ ತಾನೇ ನಾವು ಹೋಗೋದು. ಈ ಸಲ ಬಿಗ್ ಬಾಸ್ ಶೋಗೆ ಹೋಗ್ಬೇಕಂತ ಆಸೆ ಇದೆ. ಯಾವ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಬೇಕು ನಿಮ್ಮನ್ನ? ಏನ್ ಮಾಡ್ತೀರಾ ಬಿಗ್ ಬಾಸ್ ಹೋದ್ರೆ? ಏನಿಲ್ಲಪ್ಪ, ಎಲ್ಲರೂ ಹೆಂಗೆ ಆಡಿಯನ್ಸ್ ಕೂತಿರ್ತಾರೋ ಆ ತರ ಕೂತ್ಕೊಂಡು ನೋಡ್ಕೊಂಡು ಬರ್ತೀವಿ. ಸ್ಪರ್ಧೆಯಾಗಿ ಅಲ್ಲ, ಸ್ಪರ್ಧೆಯಾಗಿ ಬೇಡ. ಸ್ಪರ್ಧೆಯಾಗಿ ಪಾಪ ಈಗಿನ ಹುಡುಗಿರು ಇದಾರಲ್ಲ, ಮಾಡ್ತಾರೆ. ಈಗಿನ ಹುಡುಗಿರುಗಳು ಖತರ್ನಾಕ್ ಹುಡುಗಿರುಗಳು ಮಾಡ್ತಾರೆ. ಕೇಳಿಸುತ್ತೆ, ಖತರ್ನಾಕ್ ಹುಡುಗಿರುಗಳು ಮಾಡ್ತಾರೆ. ನಮ್ಗೇನಂದ್ರೆ ನೋಡಕ್ ಒಂದು ಖುಷಿ ಬಿಗ್ ಬಾಸ್ ಇದನ್ನ. ಅದೇ ಹೇಳಿ, ಸುದೀಪ್ ಸಾರೇ ಬಂದಿದಾರಲ್ಲ, ಮೊನ್ನೆ ಹೇಳಿದ್ರಲ್ಲ ಅವರು. ನಾನೇ ಮತ್ತೆ ವಾಪಸ್ ಇವಾಗ ನೀವು ನೋಡಕ್ ಹೋಯ್ತಿರಲ್ವಾ, ನೀವು ಕೇಳಿ ಏನಂತ. ಈ ಸಲ ಅವ್ರು ಸುದೀಪ್ ಸರ್ ನೋಡಕ್ ಬಿಡ್ಲಿಲ್ಲ ಅಂದ್ರೆ ನಾನು ಅವ್ರಿಗೆ ಓಟ್ ಹಾಕಲ್ಲ, ಬೇಕಾಗೇ ಇಲ್ಲ ಬಿಗ್ ಬಾಸ್ ನಾಗೆ. ನಾನು ನೋಡೋದೇ ಇಲ್ಲ. ಇಲ್ಲಿಂದ ಕೇಳಿ 7 ಗಂಟೆಗೆ ಹೊಟ್ಟೋಗ್ಬಿಡ್ತೀನಿ ಬಿಗ್ ಬಾಸ್ ನೋಡ್ಬೇಕು ಅಂತಾನೆ. ವ್ಯಾಪಾರ ಮಾಡಲ್ಲ ನಾನು, ಬಿಗ್ ಬಾಸ್ ನೋಡಕ್ಕೆ ಓಡೋಗ್ಬಿಡ್ತೀನಿ. ಅವರೆಲ್ಲ ಕಸ್ಟಮರ್ ಬಂದಾರೆ, ಕೊಡಾಂಟಿ ಅಂತಾರೆ. ನನಗೆ ಬಿಗ್ ಬಾಸ್ ಬೇಕು ಅಂದ್ಬಿಟ್ಟು ಎತ್ತಿಬಿಟ್ಟು ಹೊಟ್ಟೋಗ್ಬಿಡ್ತೀನಿ, ಬಿಟ್ಟು ಹೋಗ್ತೀನಿ. ಪ್ರತಿ ಶನಿವಾರ ಭಾನುವಾರ ಮಿಸ್ ಮಾಡಲ್ಲ? ಇಲ್ಲ, ದಿನ ಹೋಗ್ತೀನಿ. 9 ಗಂಟೆ ದಿನ ಹೋಗ್ತೀನಿ. ದಿನ ಹೋಗಿ ನೋಡಕ್ ಹೋಗ್ತೀನಿ ಆ ಥರ.
ಹುಚ್ಚಿದೆ ಆದ್ರೆ ಅವ್ರು ಏನೋ ಒಂದು ಅವಕಾಶ ಕೊಡ್ಬೇಕು. ಹೋದ್ ಸಲ ಜಗಳ ಆಡೋರು ಇದ್ರು, ಓಸಲ್ಲದ ಅಯ್ಯಪ್ಪ ಅದೇನ ಬಿಗ್ ಬಾಸ್ ಇರ್ತದ್ದು. ಆ ಸುದೀಪ್ ಸರ್ ಅದಕ್ಕೆ ಬೇಜಾರಾಗೋಗ್ಬಿಟ್ಟು ಬೇಡ ಅಂತ ಬಿಟ್ಬಿಟ್ಟಿದ್ರು ಅನ್ಸುತ್ತೆ. ಮತ್ತೆ ಅವ್ರ ತಾಯಿ ಇದರಿಂದನೂ ಬೇಡ ಅಂತ ಅನ್ಕೊಂಡಿದ್ರು. ಈಗ ಅವ್ರ ತಾಯಿ ಇಲ್ವಲ್ಲ, ಅವ್ರ ನೆನಪುಗಾರು ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ನಮಗೂ ಇಷ್ಟ. ಬೇರೆಯವ್ರು ಯಾರು ಅದನ್ನ ಬೇಡ ಅಂತೀರಾ? ಬೇಡ. ಆ ಗಲಾಟೆ ಮಾಡೋರೆಲ್ಲ ಬೇಡಪ್ಪ. ಅವಳು ಯಾರು ಅವಳ ಹೆಸರೇನು ಅಕ್ಕ ಅಲ್ಲ, ಇನ್ನೊಂದು ಹುಡುಗಿ ಕನ್ನಡಕ ಹಾಕೊಂಡಿಲ್ಲಲ್ಲ ಒಂದು ಹುಡುಗಿ, ಐಶ್ವರ್ಯ. ಬರೀ ಅಳೋದು 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 ನೋಡಿ ಹೆಂಗೋ ಆಗೋಗ್ಬಿಡುತ್ತೆ. ಅಭಿನಯ ಇದಕ್ಕೆ ಅದಕ್ಕೆ ಎಲ್ಲಾನು. ಈಗ ಬಿಗ್ ಬಾಸ್ ಅಲ್ಲೂ ಹಂಗೆ ಆಯ್ತು. ಅಳಬಾರ್ದು, ಚಾಲೆಂಜ್ ಆಗಿ ತಗೋಬೇಕು. ಇಲ್ವಾ ಹೊಡಿಬೇಕು, ಇಲ್ಲ ಒಡ್ಸ್ಕೊಂಡು ಬಂದ್ಬಿಡ್ಬೇಕು. ಈ ಸಲ ಚೆನ್ನಾಗಿ ಆಡ್ಲಿ, ಚೆನ್ನಾಗಿ ನೋಡ್ಕೊಳ್ಳಿ. ಈಗ ಹೆಂಗಿರೋ ಅವರೇ ಬಂದಿದಾರಲ್ಲ, ಖುಷಿಯಾಗಿರುತ್ತೆ. ಚೆನ್ನಾಗಿ ಮಾಡ್ತಾರೆ. ಒಳ್ಳೊಳ್ಳೆ ಪಬ್ಲಿಕ್ ತಗೊಳ್ಳಿ ಅಷ್ಟೇನೆ. ಒಂದು ಆಡಿಯನ್ಸ್ಗೆ ಪಬ್ಲಿಕ್ ತಗೊಂಡ ಅಂದ್ರೆ ಅಲ್ಲಿ ಒಳಗಡೆ ಹೋಗಕ್ಕೆ ಅವ್ರಿಗೊಂದು ಅವಕಾಶ. ನಿಮ್ಮನ್ನೇ ಮನೆ ಒಳಕ್ಕೆ ನೀವೇ ಬರ್ತಾ ಇದ್ರೆ ನೋಡಿದ ಮನೆನೇ ನೋಡ್ತಾ ಇದ್ರೆ ಪ್ರಯೋಜನ ಏನು ಅಲ್ವಾ? ಅದಕ್ಕೆ ಒಳಗಡೆ ಆಚೆ ಕಡೆಯವ್ರನ್ನ ಕರ್ಕೊಂಡು ಹೋದ್ರೆ ಅವ್ರಿಗೆ ನಾವು ಹೋಗಿ ಬಂದ್ವಪ್ಪ ಅನ್ನೋದು ಒಂದು ಖುಷಿ. ಅದೇನೋ ಚಿನ್ನ ಏರ್ಕೊಂಡವ್ರ ಅವ್ರು ಇವನ್ನೆಲ್ಲ ಹಾಕೊಂಡಿದ್ರೆ ಪ್ರಯೋಜನ ಏನಪ್ಪ. ನೋಡಪ್ಪ ಇವಾಗ ಏನಾಯ್ತು, ಗೋಲ್ಡ್ ಆಗ್ಲಿ ಏನೇ ಆಗ್ಲಿ ಅಯ್ಯೋ ನಮ್ಮ ಕೋಲಾರದ ಗೋಲ್ಡೆ ಇಲ್ಲಿ ಇರೋವಾಗ ಆ ಗೋಲ್ಡೆಲ್ಲ ಏನು. ಡಾಕ್ಟರ್ ಬ್ರೋ ಯಾರಾದರೂ ಬರ್ಬೋದು ಅಂತ ಗೆಸ್ಸಿಂಗ್ ಇದೆ. ಅವ್ರು ಬಿಟ್ರೆ ನೋ ಐಡಿಯಾ. ಹೀರೋಗಳಲ್ಲಿ ಸೀರಿಯಲ್ಗಳಲ್ಲಿ ಬರ್ಬೋದು ಮೇ ಬಿ. ಯಾಕಂದರೆ ಇವಾಗೆಲ್ಲ ಸೆಲೆಬ್ರಿಟೀಸ್ನ ತಗೊಳ್ತಾರೆ, ಅದರಿಂದ ಬರ್ಬೋದು. ಕಾಂಟ್ರವರ್ಸಿ ಪೀಪಲ್ಗಳು ಇರ್ಬೇಕಂತೀರಾ ಬೇಡ ಅಂತೀರಾ? ಹೋದ್ ಸರಿ ಬಹಳಷ್ಟು ಗೊಂದಲಗಳಿದ್ದು. ನೋ ಐಡಿಯಾ ಅದ್ರ ಬಗ್ಗೆ. ಇನ್ನು ಬರಬೇಕಾದ್ರೆ ನೋಡ್ಬೇಕು. ನಿಮ್ಗೆ ಯಾರಿದ್ರೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಬಿಗ್ ಬಾಸ್ ಅಂತ? ಚೆನ್ನಾಗಿರೋರು ಯಾರಾದರೂ ಎಂಟರ್ಟೈನ್ಮೆಂಟ್ ಕೊಡೋರು, ಇಲ್ಲ ನಾರ್ಮಲ್ ಪೀಪಲ್ಸ್ನೂ ಒಳಗಡೆ ಹಾಕೊಬೋದು. ಕಾಮನ್ ಪೀಪಲ್ ಚೆನ್ನಾಗಿ. ಥ್ಯಾಂಕ್ ಯು. ನೋಡ್ತೀವಿ, ಡೈಲಿ ನೋಡ್ತೀವಿ. ಲಾಸ್ಟ್ ಸೀಸನ್ ಥರ ಸ್ವಲ್ಪ ತಲೆ ತಿರ್ಕೊಂಡು ಬರಲಿಲ್ಲ ಅಂದರೆ ಒಳ್ಳೇದು. ಅದ್ರ ಬದಲು ಚೆನ್ನಾಗಿರೋರು ಬಂದರೆ ಎಂಟರ್ಟೈನಿಂಗ್ ಆಗಿರುತ್ತೆ. ಹೋದ್ ಸಲ ಇಂಥವ್ರು ಮಿಸ್ ಆಗಿದ್ರು, ಈ ಸಲ ಇವ್ರು ಬರ್ಬೇಕನ್ನಂಗಿತ್ತು ಅಂದ್ರೆ ಆ ಥರ ಸೆಲೆಬ್ರಿಟೀಸ್ ಎಲ್ಲ ಕಿಪ್ಪಿ ಕೀರ್ತಿ ಈ ಸಲ ಬರ್ಬೇಕಂತೀರ ಅವರು? ಬರಬೇಕು. ಅವರು ಯಾವ ಆಂಗಲ್ ಅಲ್ಲಿ ಅಂತೀರಾ? ಅಂದರೆ ಅವ್ರು ಬಂದರೆ ಮೇ ಬಿ ಇರುತ್ತೆ ಎಂಟರ್ಟೈನ್ಮೆಂಟ್ಗೆ ಅಷ್ಟೇ. ಬಟ್ ಅದರ್ ದ್ಯಾನ್ ದಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಯಾರು ಬಂದರೂ ಅವರು ಚೆನ್ನಾಗಿ ಆಡ್ಬೋದು. ಈ ಸಲದ ಬಿಗ್ ಬಾಸ್ ಹೇಗಿರ್ಬೇಕಂತ ಆಸೆ ನಿಮಗೆ? ಲಾಸ್ಟ್ ಇಯರ್ ತುಂಬ ಡ್ರ್ಯಾಗ್ ಮಾಡಿ ಬೋರಿಂಗ್ ಆಗಿತ್ತು. ಮೋಸ್ಟ್ಲಿ ಬರೀ ಜಗಳ, ಟಾಸ್ಕ್ ಚೆನ್ನಾಗಿರಲಿಲ್ಲ, ವೆರಿ ಬೋರಿಂಗ್ ಟಾಸ್ಕ್. ಬಟ್ ಈ ಸತಿ ಟಾಸ್ಕ್ ಎಲ್ಲ ಚೆನ್ನಾಗಿ ಕೊಟ್ಟು, ಸ್ಕೂಲ್ ಟಾಸ್ಕ್, ಎಂಟರ್ಟೈನ್ಮೆಂಟ್ ಚೆನ್ನಾಗಿರ್ಬೇಕಂತ ಇದೆ. ಎಂಟರ್ಟೈನ್ಮೆಂಟ್ ಜಾಸ್ತಿ, ಜಗಳ ಎಲ್ಲ ಕಮ್ಮಿ ಇರಬೇಕು. ಜಗಳ ಇದ್ರೂ ಜಾಸ್ತಿ ಇರಬೇಕು. ಎಲ್ಲರಿಗೂ ಒಂದು ಪ್ರಶ್ನೆ, ಕಾಂಟ್ರವರ್ಸಿ ಪೀಪಲ್ ಇರ್ಬೇಕಾ ಇರಬಾರ್ದು? ಇರಬೇಕು. ಅವಾಗ ಜಾಸ್ತಿ ಆಗುತ್ತಲ್ಲ. ಅಂತವ್ರಿದ್ರೆ ಜಗಳಗಳಾಗ್ತಾವೆಲ್ಲ ಆಗ್ತಾವಲ್ವ? ಜಗಳ ಇರಬಾರ್ದು ಅಂತೀರ? ಇಟ್ಸ್ ಓಕೆ, ಇಟ್ಸ್ ಪಾರ್ಟ್ ಆಫ್ ಶೋ. ಹೌದು, ಇರಬೇಕು, ಎಲ್ಲ ಇರಬೇಕು. ಬ್ಯಾಲೆನ್ಸ್ ಆಗಿದ್ರೆ ಎಲ್ಲ ಚೆನ್ನಾಗಾಗುತ್ತಲ್ವಾ? ಬೇರೆಯವರಿಂದ ಯಾರು ಬರಬೇಕು? ಬೇರೆ ಅಂದರೆ ಇವಾಗ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಂ ಬೇರೆ ಸೀರಿಯಲ್ಗಳಲ್ಲಿ ಹೌದು. ಅಂದರೆ ಇವಾಗ ತುಂಬ ಎಲ್ಲರೂ ಕಾಮನ್ ಆಗಿಬಿಟ್ಟಿದ್ದಾರಲ್ಲ. ಸೊ ದೊಡ್ಡ ಸೆಲೆಬ್ರಿಟಿ ಯಾರಾದರೂ, ನಿಧಿ ಸುಬ್ಬಯ್ಯ ಎಲ್ಲ ಬಂದಿದ್ರಲ್ಲ, ಆ ಥರ ಏನಾದರೂ ಎಂಟರ್ಟೈನಿಂಗ್ ಆಗಿ ಬಂದರೆ ಚೆನ್ನಾಗಿರುತ್ತೆ. ಹೌದು, ಬರೀ ಇನ್ಫ್ಲೂಯೆನ್ಸರ್ಸ್ ಆ ಥರ ಬರ್ತಾರೆ. ಫಸ್ಟ್ 2 ಸೀಸನ್ಸ್ ಇತ್ತಲ್ಲ, ಆ ಥರ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹೋದ್ಸಲಿ ಸುದೀಪ್ ಸರ್ ಬಿಗ್ ಬಾಸ್ ನೆಕ್ಸ್ಟ್ ಮಾಡಲ್ಲ ಅಂತ ಹೇಳಿದ್ರು. ಮತ್ತೆ ಈಗ 4 ಶೋಗಳನ್ನ ಕಂಟಿನ್ಯೂಡ್ ಆಗಿ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ನಿಮ್ಗೆ ಹೇಗೆ ಅನಿಸುತ್ತೆ? ತುಂಬಾ ಖುಷಿ ಆಗುತ್ತೆ. ಅವರಿಂದಾನೇ ಶೋ ನೋಡ್ತಾ ಇರೋದು ನಾವು. ಅಂದ್ರೆ ಬೋರಿಂಗ್ ಆಗ್ಬಿಡುತ್ತೆ. ವೀಕೆಂಡ್ ಬಂದ್ರೇನೆ ಅವ್ರಿಗೋಸ್ಕರ ಕಾಯೋದು. ಸೊ ಅವ್ರು ಮಾಡ್ಕೊಟ್ಟಿಲ್ಲ ಅಂದ್ರೆ ನಮ್ಮ ತಲೆಯಲ್ಲಿ ಬೇರೆ ಯಾರು ಚೆನ್ನಾಗಿ ನಡ್ಸ್ಕೊಳಲ್ಲ. ಹ್ಯಾಂಡಲ್ ಮಾಡ್ತಾರೆ, ಎಲ್ಲದೂ ಚೆನ್ನಾಗಿ ಹೇಳ್ತಾರೆ ಅವರು. ಹೌದು, ಬಿಗ್ ಬಾಸ್ ಅಂತ ಹೆಸರು ಬಂದ್ರೇನೆ ಸುದೀಪ್ ಅಂತಾನೆ ತಲೆಗೆ ನೆನಪು ಬರೋದು. ಅವರಿಲ್ಲ ಅಂದ್ರೆ ಯಾರು ಮಾಡ್ಬೋದಂತ ತಲೆಗೆ ಹೊಳೆಯಲ್ಲ. ಸೊ ಐ ಥಿಂಕ್ ಹಿ ಇಸ್ ದ ಒನ್ ಫಾರ್ ಇಟ್. ಎಸ್, ಹಿ ಕ್ಯಾರೀಸ್ ದ ಶೋ. ಸುದೀಪ್ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಯು ಡೂಯಿಂಗ್ ವೆಲ್, ಕೀಪ್ ಇಟ್ ಅಪ್. ಕೀಪ್ ಇಟ್ ಅಪ್ ಅಷ್ಟೇ, ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಇಂಥವ್ರು ಬರ್ಬೇಕಂತಲ್ಲ, ಈಗ ಪ್ರತಿ ಸಲ ನೋಡ್ತಾ ಇರ್ತೀರಲ್ವಾ? ಅಲ್ಲ, ನೋಡ್ತಾ ಇರ್ತೀನಿ. ಬಟ್
ಈಗ ನೋಡ್ಲಿಲ್ಲಲ್ಲ ಈಗ ಇಲ್ಲ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗುತ್ತೆ. ಯಾರು ಬರ್ಬೋದು ಅಂತ, ಯಾರು ಬರ್ಬೇಕಂತೀರಾ? ಇಂಥವ್ರು ಇರ್ಬೇಕಾಗಿತ್ತು, ಹೋದ್ ಸಲ ಮಿಸ್ ಆಯ್ತು, ಈ ಸಲ ಬರ್ಬೇಕಂತೀರಾ? ಅವರ ರಿಟರ್ನ್ ಬಂದ್ರೇನಾ? ಇಲ್ಲ, ಈ ಸಲ ಯಾರು ಬರ್ಬೇಕಂತೀರಾ ಅಂತ. ಹೊಸಬ್ರು ಹೊಸಬ್ರು ಅಂತ ಹೇಳೋದಾದ್ರೆ ಸರ್, ಫಿಲಮ್ ಆ್ಯಕ್ಟ್ರುಗಳಿಗೆ ಆಗಲಿ ಸೀರಿಯಲ್ ಅವ್ರಿಗೆ ಆಗಲಿ ಯಾರು ತುಂಬ ಕಷ್ಟದಲ್ಲಿರ್ತಾರೆ ಅಂಥವ್ರನ್ನ ಕರೆದು ಕೊಟ್ಟರೆ ಚೆನ್ನಾಗಿರುತ್ತೆ. ಏನಂದರೆ ಸ್ವಲ್ಪ ಮೇಲಿರೋನ್ ಕರ್ಕೊಂಬಂದು ಬಿಡ್ತಾರಲ್ಲ, ಆ ಡ್ರೆಸ್ಸಸ್ಸು ಇದು ನೋಡೋದಕ್ಕೆ ಮನೆಯಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಬೇಡ. ಅದ್ರ ಬದಲು ಸ್ವಲ್ಪ ಮಾಮೂಲಿ ಥರ ವ್ಯಕ್ತಿಗಳನ್ನ ಕರ್ಕೊಂಬಂದುಬಿಟ್ರೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅದನ್ನು ಏನಂದರೆ ಪ್ರೈಸಸ್ ಇದು ಬಿಗ್ ಬಾಸಲ್ಲಿ ಲಾಸ್ಟ್ ಇದು ಮಾತ್ರ ಮೂಮೆಂಟ್ಸು ಒಳ್ಳೆಯವ್ರು ನೋಡಿ ಕೊಡ್ತಾ ಇದ್ದಾರೆ. ಪ್ರತಿ ಸರಿ ಬಿಗ್ ಬಾಸ್ ಅಲ್ಲಿ ಜಗಳಗಳ ನಡೀತು, ಅದು ನಡೆಯುತ್ತೆ. ಈ ಸಲ ಕಾಂಟ್ರವರ್ಸಿಗಳು ಇದ್ದವ್ರನ್ನ ಇರ್ಬೇಕಂತೀರಾ, ಬೇಡ ಅಂತೀರಾ? ಖಂಡಿತ ಬೇಡ ಸರ್. ಅದೇ ಅಲ್ಲಕ್ಕೆ ಏನು ಅರ್ಥ ಇಲ್ಲ ಪರ್ಥ ಇಲ್ಲ, ಸುಮ್ಮನೆ ಕಿತ್ತಾಡೋದು ಇದು ಅದಕ್ಕೇನ ಇದಿಲ್ಲ, ಖಂಡಿತ ಬೇಡ ಅಂತ. ಅಂದ್ರೆ ಬಿಗ್ ಬಾಸ್ ಅನ್ನೋ ಶೋ ಚಿಕ್ಕವರು ನೋಡ್ತಾರೆ, ದೊಡ್ಡವರು ನೋಡ್ತಾರೆ. ಹೌದು ಸರ್, ಬಹಳಷ್ಟು ಎಫರ್ಟ್ ಬೀಳುತ್ತೆ ಅನ್ನೋದು ಖಂಡಿತ ಬೀಳ್ತಾ ಇದೆ. ಖಂಡಿತವಾಗ್ಲೂ ಬೇಡ ಅಂದರೆ ಬೇಡ, ಆ ಥರ ಆಗೋದು ಬೇಡ. ಅದರಲ್ಲೂ ಒಂದು ಮುಂದೆ ಬಿಗ್ ಬಾಸ್ ಬರೋದಾದರೆ ಒಂದು ಡ್ರೆಸ್ಸಸ್ಸು ಇದು ಬರಬೇಕು. ಇನ್ನೊಂದು ನೀವು ಹೇಳ್ದಂಗೆ ಆ ಗಲಾಟೆಗಳು ಬೇಕಾಗಿಲ್ಲ. ಇನ್ನೊಂದು ತುಂಬ ಮೇಲಿನ ವ್ಯಕ್ತಿಗಳನ್ನ ಕರ್ಕೊಂಬಂದು ಬಿಡೋದು ಅಷ್ಟು ಇಷ್ಟ ಇಲ್ಲ ಅಂತ, ಅದೇ ಅದು ಹೇಳೋಕ್ಕಾಗಲ್ಲ. ಹೌದು, ಆ ಥರದವ್ರು ಭಾಳ ಜನ ಇದ್ದಾರೆ, ಕರೆದು ಕೊಡಲಿ, ಬೇಡ ಅಂತ ಹೇಳಲ್ಲ. ಸುಮ್ಮನೆ ಸೀರಿಯಲ್ ಮಾಡೋರ್ನೇ ಪಿಕ್ಚರ್ ಮಾಡೋರ್ನೇ ಕರಿತಾ ಇದ್ರೆ ಬೇರೆ ಕಡೆ ಇನ್ನೂ ತುಂಬ ಜನ ಇದ್ದಾರೆ ಅಲ್ವಾ, ಅಂಥವ್ರನ್ನೂ ಕರೆದು ಕೊಡ್ಬೋದಲ್ವಾ. ನಿಮ್ಮ ಪ್ರಕಾರ ಯಾರು ಹೋಗ್ಬೇಕಂತೀರಿ? ಯಾರು ಗೊತ್ತಿರೋರು ನಿಮಗೆ ಇಂಥವ್ರು ಬರಬೇಕಾಗಿತ್ತು, ಬರಲಿಲ್ಲ ಅವರು? ಇಲ್ಲ ಸರ್, ಆ ಥರ ನಾವು ಹೇಳಲಿಕ್ಕಾಗಲ್ಲ. ಥ್ಯಾಂಕ್ ಯು. ಕೇಳ್ತೀರಾ? ಬಿಗ್ ಬಾಸ್ ಈ ಸಲ ಹೇಗಿರಬೇಕು, ಯಾರ್ಯಾರು ಬರಬೇಕು ಅನ್ನೋದು ನಿಮ್ಮ ಆಸೆ ಇದೆ? ಫೇಮಸ್ ಕಂಟೆಂಟು ಮತ್ತು ಅಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು, ರೂಲ್ಸ್ನ ಫಾಲೋ ಮಾಡಬೇಕು, ಆ ಥರ ಬರಬೇಕು. ಯಾರು ಇರಬೇಕು ನಿಮ್ಮ ಪ್ರಕಾರ? ಅದೆಲ್ಲ ಏನಿಲ್ಲ, ಆ ಥರ ಏನಿಲ್ಲ. ಯಾರು ಬರ್ಬೇಕು ಅನ್ನೋದೆಲ್ಲ ಏನಿಲ್ಲ. ಸುದೀಪ್ ಈ ಸತಿ ಇರಬೇಕು, ಇರ್ತಾರೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಹಾಂ, ಮತ್ತು ನಂಗೆ ಅದೇ ಖುಷಿ. ಇರಲಿಲ್ಲ ಅಂದರೆ ನಾನು ನೋಡ್ತಾ ಇರಲಿಲ್ಲ, ನನ್ನ ಫ್ಯಾನ್ ಅವರು. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಇರ್ಬೇಕಂತೀರ? ಯಾರು ಬರ್ಬೋದು ಇಂಥವ್ರು ಅಂತ ಒಬ್ಬರು ಗೆಸ್ ಮಾಡ್ಬೇಕು ಅಂದರೆ ನಂಗೆ ಥಾಟ್ ಇಲ್ಲ. ಅಂದರೆ ಇವಾಗ ಫೇಕ್ ಅಲ್ವಾ ತೋರಿಸ್ತಾರೆ, ಯೂಟ್ಯೂಬಲ್ಲಿ ಒಂಥರ ತೋರಿಸ್ತಾರೆ, ರಿಯಲ್ ಆಗಿ ಬರೋದೇ ಬೇರೆ, ಚೇಂಜಸ್ ಇರುತ್ತೆ ಅಲ್ವಾ, ನೋಡಬೇಕು ಕಾದು. ಈ ಸಲ ಕಾನ್ಸೆಪ್ಟ್ ಯಾವ ರೀತಿಯಲ್ಲಿ ಇರಬೇಕಂತೀರ ನಿಮ್ಮ ಅಂದಾಜು? ಅದೇನೆ ಸುದೀಪ್ ಇಲ್ಲ ಅಂತ ಅಂದಾಗ ಬೇಜಾರಾಯಿತು, ಬಟ್ ಈ ಸತಿ ಬರ್ತಾರಲ್ಲ ಅನ್ನೋ ಖುಷಿ ಇದೆ ಅಷ್ಟೇ. ಅಲ್ಲ, ರೀಲ್ಸ್ ಮಾಡೋರು ಇರ್ಬೇಕಾ ಏನು ಬೇರೆ? ಆ ಥರ ಯಾರು ಅವ್ರಿಗೆ ಬಿಟ್ಟಿದ್ದಲ್ವಾ, ಅವ್ರು ತಗೋಬೇಕಲ್ಲ, ಅವರೇ ಕಾಲ್ ಮಾಡೋದಲ್ವಾ, ಸೊ ಅದಕ್ಕೆ. ರೀಲ್ಸ್ ಅಲ್ಲ, ರೀಲ್ಸ್ ನೋಡ್ತೀನಿ, ಬಟ್ ಯಾರು? ಮಧುಗೌಡ, ನಿಶಾ, ವರುಣ್ ಆರಾಧ್ಯ, ವರ್ಷ ಕಾವೇರಿ ಅವ್ರು ಬಂದರೆ ಚೆನ್ನಾಗಿರುತ್ತೆ. ಬಹಳ ವರ್ಷದಿಂದ ಡಿಮ್ಯಾಂಡ್. ಹೌದು, ಬಟ್ ನಂಗೆ ವರ್ಷ ಲೈಕ್ ಆಗ್ತಾಳೆ ತುಂಬ. ಸ್ಯಾಮ್ ಸಮೀರ್ ಕರೆಸ್ಬೋದು ಆ್ಯಕ್ಚುಲಿ. ಸಮೀರ್ ಸಖತ್ತಾಗಿ ಮಾಡ್ತಾರೆ. ಥ್ಯಾಂಕ್ ಯು. ಏನು ಹೇಳಿ, ತುಂಬ ಚೆನ್ನಾಗಿ ಕಂಟೆಂಟ್ ಕೊಡ್ತಾರೆ ಅಷ್ಟೇ. ಫನ್ ಇರುತ್ತೆ ಅವ್ರು ಬಂದರೆ, ತುಂಬ ಚೆನ್ನಾಗಿರುತ್ತೆ, ಫ್ರೆಂಡ್ಲಿ ಆಗಿರ್ತಾರೆ, ಚೆನ್ನಾಗಿದೆ ಅವ್ರದ್ದು. ಥ್ಯಾಂಕ್ ಯು. ಯಾರು ಇಷ್ಟ? ಕಿಚ್ಚ ಅಷ್ಟೇ. ಈ ಸಲ ಬಿಗ್ ಬಾಸ್ಗೆ ಕಿತ್ತ ಸುದೀಪ್ ಅವ್ರು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬರಲಿ, ಖುಷಿ. ಹೋದ ಸಲ ಬರಲ್ಲ ಅಂತ ಹೇಳಿದ್ರು. ನಮ್ಮ ಬಾಸ್ ಬಂದೇ ಬರ್ತಾರೆ ಆಲ್ವೇಸ್. ಓಕೆ, ಈ ಸಲ ಬಿಗ್ ಬಾಸ್ ಹೇಗಿರ್ಬೇಕಂತೀರಾ? ಫುಲ್ಲು ಏನು ನಮ್ಮನ್ನು ಕರೆದಿದ್ರೆ ಚೆನ್ನಾಗಿರ್ತಿತ್ತು. ನಾವು ಕ್ಯಾಂಡಿಡೇಟರ್ ಆಗಿದ್ರೆ ಇನ್ನೂ ಸಾಕತ್ತಾಗಿರೋದು. ಸುದೀಪ್ ಸರ್ ಹೇಳಿ. ಸರ್ ನಮ್ಮನ್ನು ಕರೆದ್ಬಿಡಿ. ನನ್ನ ಹೆಸರು ಭಾವನಾ, ಸುಂಕದಕಟ್ಟೆಯಲ್ಲಿರೋದು. ಕರೆದ್ಬಿಡಿ ಬಿಗ್ ಬಾಸ್ಗೆ. ಹಾಂ ಹೇಳಿ ಅದನ್ನ. ಹಾಂ ಕರೀರಿ. 18 ಆದ್ಮೇಲೆ ಪಕ್ಕಾ ಬರ್ತೀನಿ. 18 4 ಓಕೆ, ಈ ಸಲದ ಬಿಗ್ ಬಾಸ್ ಅಲ್ಲಿ ಯಾರು ಬರ್ಬೇಕನ್ನೋ ಆಸೆ ಇದೆ? ನೀವು ಬರಬೇಕು. ಕಿಚ್ಚ ಬಸ್ ಇನ್ನೊಂದ್ಸತಿ ರೆಡಿ, ಗೆದ್ರು ಬೇಜಾರಿಲ್ಲ. ಕಿಚ್ಚ ಬಸ್ಸೇ ಬರ್ಬೇಕು. ಮಾಡ್ತಾ ಇದ್ದಾರೆ. ಅಲ್ಲ, ವಿನ್ ಅವರೇ ಆಗ್ಬೇಕು ಈ ಸತಿ. ಕಂಟೆಸ್ಟೆಂಟ್ ಆಗಿ ಬರ್ಬೇಕಂತೀರಾ? ಓಕೆ, ಅವರು ಬರೋ ಟೈಮಲ್ಲಿ ಬರ್ತಾರೆ, ಯಾಕಂದ್ರೆ ಮೇನ್ ಆಗಿ ಅವರೇ ನಡೆಸ್ತಾ ಇರೋದ್ರಿಂದ. ಬೇರೆ ಸ್ಪರ್ಧಿಗಳು ಯಾರು ಬರ್ಬೇಕಂತ? ಯಾರು ಬರ್ಬೇಕು? ದರ್ಶನ್ ಬರ್ಬೇಕು. ದರ್ಶನ್ ಬರ್ಬೇಕು. ಹೌದಾ? ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಗಳಲ್ಲಿ ಅವ್ರ ಕ್ಯಾಟಗರಿ ಹೋಯ್ತು. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬರ್ಬೇಕಂತ? ಯಾರು ಬರ್ಬೇಕು? ರೀಲ್ಸ್ ಗಳಲ್ಲಿ ಬಹಳಷ್ಟು ಕ್ರೇಜ್. ಇವರು ಡಾಕ್ಟರ್ ಬ್ರೋ ಬರ್ಬೇಕು. ಅವ್ರು ಸಖತ್ತಾಗಿ ಮಾಡ್ತಾರೆ, ಅವ್ರು ಬರ್ಬೇಕು. ಆಮೇಲೆ ನೆಕ್ಸ್ಟ್ ನಾನ್ ಬರ್ಬೇಕು, ನನ್ನ ಕರಿಬೇಕು, ನಾನ್ ಬರ್ತೀನಿ. ಬಹಳಷ್ಟು ಜನ ಕಿಪ್ಪಿ ಕೀರ್ತಿ ಅಂತ ಇದ್ದಾರೆ. ಅವರೆಲ್ಲ ರೀಲ್ಸಿಗಷ್ಟೇ. ಓಕೆ, ರೀಲ್ಸ್ಗೆ ಅಷ್ಟೇ ಇರುತ್ತೆ. ಅವ್ರನ್ನ ಕರ್ಸಿದ್ರು ಬೇಜಾರಿಲ್ಲ, ಮಜಾ ಇರ್ತದೆ. ಮುತ್ತು, ದರ್ಶನ್ ಅವ್ರು ಬಂದ್ರೆ ಇನ್ನೂ ಮಜಾ. ಇದು ಯಾರ್ಯಾರ ಹೆಸರು ಹೇಳ್ತಾ ಇದ್ರಿ? ಇನ್ಯಾರು ಅಷ್ಟೇ. ಮುತ್ತು, ದರ್ಶನ್, ಸವಿ ಗೆಳೆಯರೆ ತುಪ್ಪ, ಸವಿ ತುಪ್ಪ. ಅವ್ರು ಬರ್ತಾರೆ.
ಅಷ್ಟೇ. ಇದು ದರ್ಶನ್ ಸರ್ ಏನು ಹೇಳಕ್ ಇಷ್ಟಪಡ್ತೀವಿ ಬಿಗ್ ಬಾಸ್ ಹೋಗಕ್ಕೆ? ಏನು ಹೇಳಿ? ದರ್ಶನ್ ಬಾಸ್ ನಾವು ಫ್ಯಾನ್ ಅಲ್ಲ, ಅವ್ರು ಇದ್ದಾರೆ. ಅಲ್ಲಿ ಹೇಳಿದ್ರಲ್ವ ದರ್ಶನ್ ಸರ್ ಹೋಗ್ಬೇಕು ಬಂದ್ರೆ ಅಡ್ಡಿಲ್ಲ ಅಂತ. ಟೈಮ್ ಆಯ್ತು ಅಂತಿ ಬಾಯ್. ಓಕೆ ಥ್ಯಾಂಕ್ ಯು. ಹಾ